ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸವದತ್ತಿ ನಗರದಲ್ಲಿ ಕಲ್ಮಠದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡ ಹೊಸ ರೈಲು ಮಾರ್ಗ ಘೋಷಿಸಬೇಕು ಅಂತ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಆಗ್ರಹಿಸಿದ್ದಾರೆ. ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾದ ಸವದತ್ತಿ ಯಲ್ಲಮ್ಮ, ಶಿರಸಂಗಿ ಶ್ರೀ ಕಾಳಿಕಾ ದೇವಸ್ಥಾನ, ಸುರೇಬಾನ್ ಶಬರಿ ದೇವಸ್ಥಾನ, ಕೊಡಚ್ಚಿ ವೀರಭದ್ರೇಶ್ವರ ಸೇರಿ ಇನ್ನು ಅನೇಕ ಕ್ಷೇತ್ರಗಳಿಗೆ ವ್ಯಾಪಾರೀಕರಣಕ್ಕೆ ಸಾರಿಗೆ ವ್ಯವಸ್ಥೆಗಳಿಗಾಗಿ ಈ ಭಾಗದ ಜನತೆಗೆ ರೈಲು ಸಂಪರ್ಕ ಅತ್ಯಗತ್ಯವಾಗಿದೆ. ಎಲ್ಲಾ ಸಂಘಟನೆಗಳು ಒಂದಾಗಿ ಹೋರಾಟ ನಡೆಸಬೇಕು ಅಂತ ಕರೆಕೊಟ್ಟಿದ್ದಾರೆ. ಸವದತ್ತಿ ರೈಲ್ವೆ ಕ್ರಿಯಾ ಸಮಿತಿಯ ತಾಲೂಕಾಧ್ಯಕ್ಷ ಆರ್.ಬಿ. ಶಂಕರಗೌಡ ಮಾತನಾಡಿ, ಈ ತಿಂಗಳಲ್ಲಿಯೇ ಸವದತ್ತಿ, ರಾಮದುರ್ಗ ಹಾಗೂ ಲೋಕಾಪುರದಲ್ಲಿ ಏಕಕಾಲಕ್ಕೆ ಸಭೆ, ಪ್ರತಿಭಟನೆ ಹಾಗೂ ಪತ್ರ ಚಳವಳಿ ಮಾಡಿ ಸರ್ಕಾರದ ಗಮನ ಸೆಳೆಯಲಾಗಿದೆ ಎಂದಿದ್ದಾರೆ. ಕಾರ್ಮಿಕ ಮುಖಂಡ ಗೈಬೂಬ್ ಸಾಬ್ ಜೈನೆ ಖಾನ್ ಮಾತನಾಡಿ, ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆ ಒಗ್ಗಟ್ಟಾಗಿ ಹೋರಾಟ ನಡೆಸಿದ್ರೆ ಯಲ್ಲಮ್ಮ ಎಕ್ಸ್ಪ್ರೆಸ್ ಆರಂಭವಾಗುತ್ತೆ ಖಚಿತ ಎಂದಿದ್ದಾರೆ. ರಾಮದುರ್ಗ ರೈಲ್ವೆ ಸಮಿತಿಯ ಮುಖಂಡ ಶಫಿ ಬೆಣ್ಣೆ ಸಭೆಯಲ್ಲಿ ಮಾತನಾಡಿ, ಪತ್ರ ಚಳುವಳಿ ಹಾಗೂ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಹೋರಾಟದ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವ ತೀರ್ಮಾನ ಕೈಗೊಳ್ಳಲಾಗಿದೆ. ಮಾಡಿ ಈ ಯೋಜನೆ ಹೆಂಗ್ ನಿಂತಿರ್ತಂದ್ರೆ ಟಾಪ್ ನಿಂತೈತಿ. ಈ ಬರೇ ಹಿಂಗ್ ಹೊಡೆದು ಉಳಿಸ್ಬಿಡುದು ಅಟ್ಟ ಕೆಲಸ ಐತಿ. ಈಗಾಗಲೇ ಮಾನ್ಯ ಜನರಲ್ ಮ್ಯಾನೇಜರ್ ರೈಲ್ವೆ ಮುಕುಲ್ ಶರಣ್ ಮಾಥೂರ್ ಅವರು ಒಂದು ಪತ್ರವನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಾರ. ವಾಸಲ ಆಗಿದ್ದ ತಪ್ಪನ್ನ ಪುನರೆಚ್ಚರಿಸೋದಿಲ್ಲ, ಅದನ್ನು ಮತ್ತೆ ರಿಪೀಟ್ ಮಾಡಂಗಿಲ್ಲ. ಯೋಜನೆಗೆ ಅಗತ್ಯ ಇರುವಂಥ ಯೋಜನೆಯ ಪರವಾದಂಥ ಸಮೀಕ್ಷಾ ವರದಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತೀವೋ ಅಂತ ಹೇಳಿದ ಲೆಟರ್ ಐತೆ ನಮ್ಮ ಹತ್ರ. ಅವ್ರು ಹೇಳಿದ್ದಾರೆ. ಅದರಂತೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬೇಕಂತ ಹೇಳಿ ಪೂರಾ ಮನಸ್ಸಾರೆ ಭಕ್ತಿಪೂರ್ವಕವಾಗಿ ಜಗದೀಶ್ ಶೆಟ್ಟರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕರ್ನಾಟಕದ 28 ಲೋಕಸಭಾ ಸದಸ್ಯರನ್ನು ಕೂಡ ಅಪೀಲ್ ಮಾಡೀನಿ. ತಾವುಗಳು ಜಗದೀಶ್ ಶೆಟ್ಟರ್ ಅವರ ಪ್ರಯತ್ನಕ್ಕೆ ಕೈಗೂಡಿಸಬೇಕು. ಪಕ್ಷ ಭೇದ ಮರೆತು ತಾವುಗಳು ಅವ್ರಿಗೆ ಬೆಂಬಲಿಸಬೇಕು ಅಂತೇಳಿ ನಾನು ಕರೆಯನ್ನು ಕೊಡ್ತೀನಿ. ತಾವು ವಿಡಿಯೋಗಳನ್ನು ನೋಡಿರಬೇಕು. ಅದನ್ನು ಪೂರಾ ಕರ್ನಾಟಕದ ಎಲ್ಲ ಸಂಸದರುಗಳು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಾರ. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆಗೆ ಬಂದಿದ್ರು. ಮನೆ ತೀರ್ಕೊಂಡ್ರು ನೋಡ್ರಿ. ಅವರು ಪ್ರಭಾವಶಾಲಿ ನಾಯಕರುಗಳಿಗೆ, ಅಂದ್ರೆ ಅವರು ಅಧಿಕಾರದಾಗ ಇಲ್ಲ ಅಂತ ತಿಳ್ಕೊರಿ, ಪಕ್ಷದ ಒಂದು ದೊಡ್ಡ ನಾಯಕತ್ವ ಅವ್ರಿಗೆ ಇದ್ರೆ ಅವ್ರಿಗೂ ಭೇಟಿಯಾಗಿ ಬರೇ ಲೋಕಾಪುರ ಟು ಧಾರವಾಡ, ಸವದತ್ತಿ, ಯಲ್ಲಮ್ಮ, ರಾಮದುರ್ಗ ಇದರ ಬಗ್ಗೆ ಎಲ್ಲ ಕ್ಲಿಯರ್ಫಿಕೇಶನ್ ಎಲ್ಲರೂ ಮಾಡೀನಿ. ಯಾರೂ ಒಬ್ರು ಇರೋದಿಲ್ಲ, ಎಲ್ಲರೂ ಇದರ ಪರವಾಗಿ ಇದ್ದಾರೆ. ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಸಂಸದರು ಸೇರಿ ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಅಧ್ಯಕ್ಷರು ಇದಕ್ಕೆ ಬೆಂಬಲ ಆಧಾರ. ಅದರಂತೆ ನಮ್ಮ ಮುಖ್ಯಮಂತ್ರಿ ಅವರು ಬಂಡಿಗಿಣಿ ಅಂತ ಒಂದು ಇದು ಕಾರ್ಯಕ್ರಮ ಬಂದಿದ್ರು. ನಾನೇ ಸ್ವತಃ ಭೇಟಿಯಾಗಿ ಸವದತ್ತಿ ಯಲ್ಲಮ್ಮನ ಭಕ್ತರಿಗೆ, ಶಿರಸಂಗಿ ಕಾಳಮ್ಮನ ಭಕ್ತರಿಗೆ, ಶಬರಿ ಕೋಣದ ಭಕ್ತರಿಗೆ ಮತ್ತು ಕೊಡಚಿ ಈರಣ್ಣ ದೇವರ ಭಕ್ತರಿಗೆ, ಕರ್ನಾಟಕದೊಳಗೆ ಭಾರತ ದೇಶದೊಳಗೆ 2ನೇ ಕಾಶಿ ಅಂತ ನಡೆಸ್ಕೊಂಡಂಥ ಈ ಕ್ಷೇತ್ರ, ಇಲ್ಲಿ ಭಕ್ತರಿಗೆ ಅನುಕೂಲ ಆಗುವ ರೀತಿಯೊಳಗೆ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಈ ಯೋಜನೆ ಅನುಷ್ಠಾನಗೊಳಿಸಿದರೆ ನಾನು ಭೂಮಿ ಕೊಡ್ತೀನಿ ಅಂತ ನೀವು ಹೇಳ್ರಿ ಅಂತ ಪತ್ರ ಕೊಟ್ಟಿದ್ದೆ. ಅದಕ್ಕೆ ಉತ್ತರನೂ ಅವ್ರು ನನಗೆ ಕೊಟ್ಟಾರ. ಆ ಉತ್ತರದೊಳಗೆ ತಮಗೆಲ್ಲ ಲೆಟರ್ ನಿಮ್ಮ ಕಡೆ ಇರಬೇಕದು. ಅದರಾಗ ಅವ್ರು ಏನು ಕೇಳ್ಯಾರ, ರೈಲ್ವೆ ಮಾರ್ಗಗಳಿಗೆ ಒಂದು ನಮ್ಮ ಕರ್ನಾಟಕದೊಳಗೆ 50-50 ಅಂತ ಐತಿ. ಅಂದರೆ ಭೂಮಿ ಮತ್ತು ಯೋಜನೆಗೆ ಅಗತ್ಯ ಇರುವಂಥ 50% ಹಣ, ಅಂದರೆ ಹಳಿ ಹಾಕಕ್ಕೆ, ಬ್ರಿಡ್ಜ್ ಕಟ್ಟಕ್ಕೆ, ಮಾರ್ಗಕ್ಕೆ ಏನು ಖರ್ಚು ಬರ್ತೈತಿ ಅದರಾಗ 50% ಕೊಡಬೇಕಂತೇಳಿ ನಿಯಮದ ಕೈರಾಡ್ ಅಂತ ಕೈರಾಡ್ ಒಪ್ಪಂದ. ಶೆಟ್ಟರಿಗೆ ಇವರೆಲ್ಲ ಇದ್ರಾಗ ಶಿರಸಂಗಿಗೆ ಬಂದಾಗ ಭೇಟಿಯಾಗಿ ಮನವಿ ಕೊಟ್ಟಿದ್ದಕ್ಕೆ ಅವ್ರು ಏನಂದಿದ್ರು, ಇಲ್ಲ ಅದು ಏನೈತೆ ಅನ್ನೋದು ಅದಕ್ಕೆ ನೀವು ಎಲ್ಲರೂ ಬರ್ರಿ, ನಾನು ಆಫೀಸ್ಗೆ ಬರ್ರಿ, ಎಲ್ಲರೂ ಕುಂತು ಮಾತಾಡೋದು, ನನಗೂ ನಾಲೆಜ್ ಬೇಕಾಗೈತೆ. ಅದು ಹೆಂಗೆ ಏನು ನಾಲೆಜ್
ನೀವು ನಮ್ಮ ಆಫೀಸ್ಗೆ ಬರ್ರಿ ಅಂತ ಅವರ ತಾರೀಕು ಕೊಟ್ಟಿದ್ರು ನಾವು. ಅವರ ತಾರೀಕು ಕೊಟ್ಟಾಗ ಎಲ್ಲರೂ ಹೋಗಿದ್ವಿ. ಆದ್ಮೇಲೂ ಜಗದೀಶ್ ಶೆಟ್ಟರ ಅಗ್ನಿ ಕೂಲಂಕುಷವಾಗಿ ಯಾವುದು ಏನು ಎಲ್ಲ ಚೆನ್ನಾಗಿ ಪ್ರದೇಶ ಎಲ್ಲ ಕೇಳಿದ್ರು. ಕೇಳಿ ನಾಳೆ ಇದನ್ನೆಲ್ಲ ತೊಗೊಂಡ ನಾನು ಜಿ ಎಮ್ ಕೂಡ ಮೀಟಿಂಗ್ ಐತಿ, ಜಿ ಎಮ್ ಕಡೆ ಎಲ್ಲಕ್ಕೆ ಡಿಸ್ಕಸ್ ಮಾಡ್ತೀನಿ, ಮಾಡಿದ್ರೆ ನಾವು ಮಾಡ್ತೀನಿ ಅಂತ. ಅದಾದ್ಮೇಲೂ ಏನಾಗಲಿಲ್ಲ. ಮತ್ತು ಜಿ ಎಮ್ ಕಡೆ ಎಲ್ಲರೂ ಹೋಗಿ ಬಂದಮೇಲೆ ಮುಗಿತು. ಆದರೆ ಜಗದೀಶ್ ಶೆಟ್ಟರದ ಇಂಟ್ರೆಸ್ಟ್ ಐತಿ, ಮಾಡಬೇಕು, ಇದನ್ನು ಬಗೆಹರಿಸ್ಬೇಕು. ನಮಗೆ ಈಗ ಜಗದೀಶ್ ಶೆಟ್ಟರದ ಕೈ ಬಲಪಡಿಸ್ಬೇಕು. ಜಗದೀಶ್ ಶೆಟ್ಟರ ಈಗ ಅಂದರೆ ಜಗದೀಶ್ ಶೆಟ್ಟರಿಗೂ ನಾನು ಕ್ಷೇತ್ರದೊಳಗೆ ಈಗ ನನ್ನ ಮೇಲೆ ಭಾಳ ಒತ್ತಾಯ ಐತಿ, ಲಘು ಮಾಡಿರಿ ಅಂತ ನೋಡೋದಕ್ಕೂ ಒಂದು ಬಾಯಿ ಬರ್ಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕು ಅಂತ ವಿಚಾರ. ರೈಲು ಹೋರಾಟ ಸಮಿತಿ ಮುಖಂಡರು ಆದ ರಾಜು ನಿಡೋನಿ, ಬಸವರಾಜ್ ಕಪನ್ನವರ್, ನಾಗಪ್ಪ ಪ್ರಭುನವರ್, ಎಫ್ಎನ್ ನದಾಫ್, ಸುನೀಲ ಸುಳ್ಳದ, ಕಾರ್ಮಿಕ ಮುಖಂಡ ಎನ್ಎಸ್ ನಾಯಕ, ಮೊಹಮ್ಮದ್ ಬೇಗಾನಿಗದಿ, ಚಂದ್ರಕಾಂತ್ ಮಾಳದಿಕರ್, ಡಾಕ್ಟರ್ ಎಂಕೆ ಯಾದವಾಡ, ಶಂಕರಪ್ಪ ತೋರಗಲ್ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.